ನಮಸ್ಕಾರ. ಭಾರತದಲ್ಲಿ ಕೋವಿಡ್-19 ಬಗ್ಗೆ ಭಾಳಷ್ಟು ಮಿಸ್ಇನ್ಫಾರ್ಮೇಷನ್ಸು ಇಡೀ ದೇಶದಲ್ಲಿ ಹರಡಿದೆ. ಇವತ್ತು ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಮಿಸ್ಇನ್ಫಾರ್ಮೇಷನ್ ಏನು ಅಂತ ಹೇಳಿದ್ರೆ, ಮೆಡಿಕಲ್ ಆಕ್ಸಿಜನ್ ಏನಿದೆ ಅದು ಶಾರ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಮೆಡಿಕಲ್ ಆಕ್ಸಿಜನ್ ಅನ್ನೋದು ಭಾರತದಲ್ಲಿ ಸುಮಾರು 7,000 ಟನ್ನಷ್ಟು ಪ್ರತಿ ದಿವಸ ಮೆಟ್ರಿಕ್ ಟನ್ಸ್ ಪರ್ ಡೇ 7,000 ಟನ್ ಮಾಡ್ತಾಯಿದ್ದಾರೆ. ಇವತ್ತು ಭಾರತದಲ್ಲಿ ರಿಕ್ವೈರ್ಮೆಂಟ್ ಇರ್ತಕ್ಕಂಥದ್ದು 5,000 ಮೆಟ್ರಿಕ್ ಟನ್ ಪರ್ ಡೇ. ಸೊ ಅದರಿಂದ ಕೃತಕವಾಗಿ ಏನು ಶಾರ್ಟೇಜ್ ಆಗಿದೆ ಅಥವಾ ಇದರಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ, ಅವೆಲ್ಲವೂ ಕೂಡ ಸುಳ್ಳು. ಎರಡನೇದಾಗಿ ಹೋದ ವರ್ಷ ಯಾವಾಗ ಕೋವಿಡ್-19 ಆಯಿತು ಆವಾಗ ಭಾರತದಲ್ಲಿ ಇಂಡಿಯಾದಲ್ಲಿ ಬೇಕಾಗಿರ್ತಕ್ಕಂಥದ್ದು 700 ಮೆಟ್ರಿಕ್ ಟನ್ ಅಷ್ಟೇ ಇದ್ದಿದ್ದು. ಯಾವಾಗ ವೇವ್ 1 ಸ್ಟಾರ್ಟ್ ಆಯಿತು ಆವಾಗ ಪರ್ ಡೇ 2,700 ಟನ್ವರೆಗೂ ಕೂಡ ರಿಕ್ವೈರ್ಮೆಂಟ್ ಇತ್ತು. ಈಗ ವೇವ್ 2ನಲ್ಲಿ ಪರ್ ಡೇ 5,000 ಮೆಟ್ರಿಕ್ ಟನ್ ಪರ್ ಡೇ ಮಾತ್ರ ರಿಕ್ವೈರ್ಮೆಂಟ್ ಇರೋದು. ಇವತ್ತು ಭಾರತದಲ್ಲಿ ಭಾಳಷ್ಟು ಕಂಪ್ನೀಸು ಇನೋಕ್ಸ್ ಇರ್ಬೋದು, ಅದಾದಮೇಲೆ ಗೋಯಲ್ ಗ್ಯಾಸ್ ಇರ್ಬೋದು, ಅಥವಾ ನ್ಯಾಷನಲ್ ಆಕ್ಸಿಜನ್ ಇರ್ಬೋದು, ಭಾಳಷ್ಟು ಕಂಪ್ನೀಸು ಆಕ್ಸಿಜನ್ನ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಈಗ ಇವರೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ಭಾರತದಲ್ಲಿ ಯಾವುದೇ ರೀತಿಯಾದಂಥ ಕೃತಕವಾದಂಥ ಒಂದು ಶಾರ್ಟೇಜ್ ಆಗ್ಬಿಡೋದು ಅಂತ ನೋಡ್ಕೊತಾ ಇದ್ದಾರೆ. ಬಟ್ ಯಾರೋ ಕೆಲವು ಕಿಡಿಗೇಡಿಗಳು ಮಿಸ್ಇನ್ಫಾರ್ಮೇಷನ್ನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ಇಂಡಿಯಾದಲ್ಲಿ ಮೆಡಿಕಲ್ ಆಕ್ಸಿಜನ್ ಶಾರ್ಟೇಜ್ ಆಗಿದೆ ಅಂತೆಲ್ಲ ಹೇಳ್ತಿದ್ದಾರೆ. ಸೊ ಇವೆಲ್ಲವೂ ಸುಳ್ಳು. ದಯವಿಟ್ಟು ನಾವು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಬಾರ್ದು. ಇವತ್ತು ಮೆಡಿಕಲ್ ಆಕ್ಸಿಜನ್ ಬಗ್ಗೆ ಇರ್ತಕ್ಕಂಥ ಚಾಲೆಂಜಸ್ಸು 3. ಒಂದು ಸಪ್ಲೈ ಚೈನು, ಎರಡನೇದು ಲಾಜಿಸ್ಟಿಕ್ಸು, ಮೂರನೇದು ಕ್ರೈಜನಿಕ್ ಟ್ಯಾಂಕರ್ಸ್ ಏನು ರಿಕ್ವೈರ್ಮೆಂಟ್ ಬೇಕಾಗಿದೆ ಅದಕ್ಕೆ, ಮತ್ತು ಲಾಸ್ಟ್ ಎಂಡ್ ಮೀಟಿಂಗ್ ಪಾಯಿಂಟು ಅದನ್ನು ಕೂಡ ಭಾರತದಲ್ಲಿ ದೇ ಆರ್ ಟೇಕಿಂಗ್ ವೆರಿ ಬಿಗ್ ಆ್ಯಕ್ಷನ್. ಎಂಪೋರ್ಡ್ ಗ್ರೂಪ್ ಅಂತ ಕೂಡ ಒಂದಿದೆ. ಜೊತೆಯಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಈಗಾಗಲೇ ಹೇಳಿದ್ದಾರೆ, ಇಂಡಿಯನ್ ಏರ್ಫೋರ್ಸ್ ಇರ್ಬೋದು, ಟ್ರೈನ್ಸ್ ಇರ್ಬೋದು, ಲಾಜಿಸ್ಟಿಕ್ಸ್ ಇರ್ಬೋದು, ಎಲ್ಲ ರೀತಿಯಾದ ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದರಿಂದ ಯಾವುದೇ ರೀತಿಯಾದಂಥ ಒಂದು ಕನ್ಫ್ಯೂಷನ್ ಆಗಲ್ಲ, ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಆಗೋದಿಲ್ಲ. ಸೊ ಅದರಿಂದ ಇವತ್ತು ಯಾವುದೇ ರೀತಿಯಾದಂಥ ಏನು ಮಿಸ್ಇನ್ಫಾರ್ಮೇಷನ್ ಪ್ರಮೋಟ್ ಮಾಡ್ತಿದ್ದಾರೆ ಅವ್ರ ಬಗ್ಗೆ ಎಲ್ಲ ನಾವೆಲ್ಲ ಏನು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೋದು. ಇಂಡಿಯಾದಲ್ಲಿ ಇವತ್ತು 5,000 ಮೆಟ್ರಿಕ್ ಟನ್ಸ್ ಪರ್ ಡೇ ರಿಕ್ವೈರ್ಮೆಂಟ್ ಇದೆ. ಅದರಲ್ಲಿ ನಾವು 7,000 ಮೆಟ್ರಿಕ್ ಟನ್ಸ್ನ ತಯಾರಿಸ್ತಾ ಇದ್ದೀವಿ. ಇನೋಕ್ಸ್ ಇರ್ಬೋದು, ಅಥವಾ ಗೋಯಲ್ ಗ್ಯಾಸ್ ಇರ್ಬೋದು, ಅಥವಾ ಇಂಡಿಯಾದ ನ್ಯಾಷನಲ್ ಆಕ್ಸಿಜನ್ ಗ್ಯಾಸ್ ಇರ್ಬೋದು. ಜೊತೆಯಲ್ಲಿ ಇವತ್ತು ಭಾಳಷ್ಟು ಸ್ಟೀಲ್ ಕಂಪ್ನೀಸು ಅವರು ಕೂಡ, ಮತ್ತು ಅಲೈಡ್ ಇಂಡಸ್ಟ್ರೀಸ್ ಏನಿದ್ದಾರೆ ಅವರು ಕೂಡ ನಾವು ಗ್ಯಾಸ್ ತಯಾರಿಸ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಜೊತೆಯಲ್ಲಿ ಭಾರತ ಈಗಾಗಲೇ 50,000 ಮೆಟ್ರಿಕ್ ಟನ್ಸ್ ಅಷ್ಟು ಇದನ್ನು ಟೆಂಡರ್ನ ಕರೆದಿದ್ದಾರೆ. ಆಗಲೇ ಕರೆದ್ಬಿಟ್ಟು ಅದು ಎನಿ ಟೈಮ್ ಭಾರತಕ್ಕೆ ಬರ್ಬೋದು. ಸೊ ಅದರಿಂದ ಭಾರತ ದೇಶದ ಏನೋ ಒಂದು ರಿಕ್ವೈರ್ಮೆಂಟ್ಸ್ ಇದೆ ಅದಕ್ಕೆ ಅನುಗುಣವಾಗಿ ಪ್ರಧಾನಮಂತ್ರಿಗಳು ಎಲ್ಲರೂ ಕೂಡ ನಡೀತಿದ್ದಾರೆ. ಸೊ ಮಿಸ್ಇನ್ಫಾರ್ಮೇಷನ್ ಯಾರು ತುತ್ತಾಗ್ಬೋದು ಅಂತ ಕೇಳ್ಕೊತೀನಿ. See, today in India there is a very big issue, that is medical oxygen has been shortage. So they are spreading a very big rumor. In India, per day requirement for medical oxygen is 5,000 metric tons today in the second phase of the COVID-19. So India is generating around 7,000 metric tons per day. So the 2,000 metric tons per day we are having excess. So only things what we are facing is supply chain, logistics, and also cryogenic tankers on the last end meeting point. So we already have the endangered group which is already looking into it, and it is trying to make as much as importance for this. So now we are getting a very big challenge, that is many raw materials for the COVID-19 has been banned by some countries. So India is getting shortage because of these things. So it is for the world to move with India, because India whatever medicines we are getting, whatever we are manufacturing, we are also exporting to the different countries of the world. So we are not very much inward, but we are also very much outward looking to help the world. So in that case, if we can if there is no sanctions on chemicals or the raw materials, it can be very good for the world, and also especially small, medium and developing countries and the poor countries who are paying most of their income as debt. They can't afford medicines. So it is for the world, rich countries and the United Nations and WHO, everybody, to cater to their needs. So vaccine diplomacy, and some people are trying to give money but not medicines. So in this situation, if some countries help India for the raw materials, everything, if it
comes, India, most of, though it has given already 13 crores of doses, but most of it has also exported to the vulnerable countries. So in this context, it's very important that India gets all the raw materials, so that there is no hegemony of raw materials or I first. So it should be we first. It should be Vasudhaiva Kutumbakam, where world is one family. So ಇವತ್ತು ಪ್ರಪಂಚದಲ್ಲಿ ಬಹಳಷ್ಟು ಕೆಲವು ದೇಶಗಳು ವ್ಯಾಕ್ಸಿನ್ ಫಸ್ಟ್ ಡಿಪ್ಲೊಮಸಿ ಮಾಡ್ತಿದ್ದಾರೆ, ತಮ್ಮ ಪ್ರಜೆಗಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದಾರೆ. ಇಂಥ ಒಂದು ಸಮಯದಲ್ಲಿ ಭಾರತದಂಥ ದೇಶಕ್ಕೆ ರಾ ಮೆಟೀರಿಯಲ್ಸ್ ಎಲ್ಲ ಕೊಟ್ಟರೆ, ನಾವು ಸೆರಮ್ ಇನ್ಸ್ಟಿಟ್ಯೂಟ್ ಇರ್ಬೋದು ಅಥವಾ ಭಾರತ್ ಬಯೋಟೆಕ್ ಇರ್ಬೋದು, ನಾವೆಲ್ಲ ಇದನ್ನು ಮೆಡಿಸಿನ್ಸ್ನ ಮಾಡಿ ಫಾರಿನ್ಗೆಲ್ಲ ಕಳಿಸ್ತಾ ಇದ್ದೀವಿ. ಇದರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ, ನಾವು 13 ಕೋಟಿ ಜನಕ್ಕೆ ಈಗಾಗಲೇ ವ್ಯಾಕ್ಸಿನ್ ಕೊಟ್ಟಿದ್ವಿ. ಅದ್ರ ಜೊತೆ ಭಾಳಷ್ಟು ದೇಶಗಳಿಗೆ ಫ್ರೀಯಾಗಿ ಕೊಟ್ಟಿದ್ದೀವಿ. ನಾವು ವ್ಯಾಕ್ಸಿನಲ್ಲಿ ಕೆಲವು ದೇಶಗಳ ಥರ ಡಾಮಿನೇಟ್ ಮಾಡೋದು, ಕೆಲವು ದೇಶ ರಾಜಕೀಯ ಮಾಡೋದು ಇವೆಲ್ಲ ಮಾಡ್ತಿಲ್ಲ. ಸೊ ಅದರಿಂದ ಇಟ್ ಈಸ್ ಫಾರ್ ದ ವರ್ಲ್ಡ್ ಟು ಕಮ್ ವಿತ್ ಇಂಡಿಯಾ, ಆ್ಯಕ್ಟ್ ವಿತ್ ಇಂಡಿಯಾ ಆ್ಯಂಡ್ ಸಪೋರ್ಟ್ ಇಂಡಿಯಾ, ಆ್ಯಂಡ್ ದೇರ್ ಈಸ್ ನೋ ವ್ಯಾಕ್ಸಿನ್ ಡಿಪ್ಲೊಮೆಸಿ, ನೋ ಕಾನ್ಸ್ಟೆಂಟ್ ಆನ್ ದ raw materials. So and some people, please don't do any type of restrictions on the raw materials or confusion or any debt trap, all these type of things. It is not good for the world. Please support raw materials, free movement of raw materials. Secondly, free movement of medicines, free movement of logistics, so that the world can reach everybody in this world. All the 6 billion people can get medicines. Thank you.